Okay, dear students, today I would like to share the chapter Digital Electronics. Here in this unit, I am going to brief the basic gates and universal gates. I mean logic gates. Okay, and second one is derivation of basic gates using NAND gates and NOR gates. Exclusive OR gate, symbol and their truth table, mention of IC gates. These are all comes under the unit digital electronics. And also this unit contains one more sessions like flip-flops, RS flip-flop, JK flip-flops and so on. That will be discussed later in the next class. Okay. ಇವತ್ತಿನ ಸೆಷನ್ ಅಲ್ಲಿ ನಾವು ಲಾಜಿಕ್ ಗೇಟ್ಸ್ ಅಂದ್ರೆ ಏನು, ಟ್ರೂತ್ ಟೇಬಲ್ ಹೇಗೆ ಬರೆಯೋದು ಮತ್ತು ಲಾಜಿಕ್ ಗೇಟ್ಸ್ ಬೇಸಿಕ್ ಗೇಟ್ಸ್ಗಳೇ ಯಾವುವು ಇಷ್ಟು ಇವತ್ತಿನ ಚಾಪ್ಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ ಅಸ್ ಸಿ. ಇಲ್ಲಿ ನಾವು ಲಾಜಿಕ್ ಗೇಟ್ಸ್ ಬೇಕಂದ್ರೆ ತಿಳ್ಕೋಬೇಕಂದ್ರೆ we must know Boolean functions that should be practically implemented using electronic gates. Okay, you should remember the following points to understand the logic gates. You know that electronic gates require a power supply. ನೋಡಿ, ಎಲೆಕ್ಟ್ರಾನಿಕ್ ಗೇಟ್ಸ್ಗೆ ಅಂದರೆ ಲಾಜಿಕ್ ಗೇಟ್ಸ್ಗೆ ಪವರ್ ಸಪ್ಲೈ ಬೇಕು. ವಿತೌಟ್ ಪವರ್ ಸಪ್ಲೈ ಇಟ್ ಕೆನಾಟ್ ಪರ್ಫಾರ್ಮ್. ಇದ್ಯಾವುದು ಪರ್ಫಾರ್ಮ್ ಮಾಡೋದಿಲ್ಲ. ಗೇಟ್ ಇನ್ಪುಟ್ಸ್ ಆರ್ ಡ್ರಿವನ್ ಬೈ ವೋಲ್ಟೇಜಸ್ ಹ್ಯಾವಿಂಗ್ ಟೂ ನಾಮಿನಲ್ ವ್ಯಾಲ್ಯೂಸ್. ಎಕ್ಸಾಂಪಲ್ 0 volts ಆ್ಯಂಡ್ 5 volts. ನೋಡಿ, ಇಲ್ಲಿ ಗೇಟ್ಸ್ಗೆ ಎರಡು ಇನ್ಪುಟ್ ಇರ್ತದೆ. ಆ ಇನ್ಪುಟ್ ಮುಖಾಂತರನೇ ಅದು ಪರ್ಫಾರ್ಮ್ ಮಾಡುತ್ತೆ, ವರ್ಕ್ ಮಾಡುತ್ತೆ. ಅಂದರೆ ಇನ್ಪುಟ್ಟಿಗೆ ನಾವು 0 ಅಥವಾ +5 volts ಕೊಡಬೇಕು. ಅರ್ಥ ಆಯ್ತಾ? 0 volts ಆರ್ +5 volts. ಇಲ್ಲಿ ಗೇಟ್ಸ್ ಆಲ್ವೇಸ್ ಕನ್ಸ್ಯೂಮ್ಸ್ ಲೋ ಪವರ್ ಸಪ್ಲೈ, ಲೋ ವೋಲ್ಟೇಜನ್ನು ಕನ್ಸ್ಯೂಮ್ ಮಾಡುತ್ತೆ, ಯೂಸ್ ಮಾಡ್ಕೊಳುತ್ತೆ. ಅದು 0 to 5 volts ಆರ್ 0 to 10 volts ಒಳಗಡೆ ಮಾತ್ರ. ಅದಕ್ಕೆ ನಾವಿಲ್ಲಿ 0 ಅಥವಾ 5 volts ಇದನ್ನು ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಲಾಜಿಕಲಿ ಅಂದರೆ 0 ಆ್ಯಂಡ್ 1. 0 ಅಂದರೆ 0 volts, 1 ಅಂದರೆ ಹೈ ವೋಲ್ಟ್ಸ್ ಅಂದರೆ 5 volts ಅಂತಂದೇಳಿ. ಓಕೆ, ಈ ರೀತಿ ಗೇಟ್ಸ್ಗಳು ಪರ್ಫಾರ್ಮ್ ಮಾಡುತ್ತೆ. ಔಟ್ಪುಟ್ ಆಫ್ ಎ ಗೇಟ್ ಪ್ರೊವೈಡ್ಸ್ ಟೂ ನಾಮಿನಲ್ ವ್ಯಾಲ್ಯೂಸ್ ಆಫ್ ವೋಲ್ಟೇಜ್. ಈಗ ಇನ್ಪುಟ್ 0 and 5 ಅಥವಾ 0, 1 ಅಂತ ಕೊಟ್ಟರೆ ಔಟ್ಪುಟ್ಟಲ್ಲೂ ಕೂಡ 0 or 1 ಅಂದರೆ 0 ಅಥವಾ 5 volts ಈ ರೀತಿ ರೆಪ್ರೆಸೆಂಟ್ ಮಾಡುತ್ತೆ ಔಟ್ಪುಟ್ಟು ಕೂಡ. ಟೋಟಲಿ there is only one output to a logic gate except in some special cases. ನೋಡಿ, ಲಾಜಿಕ್ ಗೇಟ್ಸ್ ಅಂದರೆ ಲಾಜಿಕ್ ಗೇಟ್ಸ್ ಆರ್ ನಥಿಂಗ್ ಬಟ್ ಎಲೆಕ್ಟ್ರಾನಿಕ್ ಗೇಟ್ಸ್. ಓಕೆ, ಟೋಟಲಿ ಲಾಜಿಕ್ ಗೇಟ್ಸ್ ಆರ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ which makes a logic decision, which make logic decision. It has two or more inputs, okay, and only one output. ಇಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಇನ್ಪುಟ್ ಇರ್ತದೆ, ಔಟ್ಪುಟ್ ಮಾತ್ರ ಒಂದಿರುತ್ತೆ. ಔಟ್ಪುಟ್ ಮಾತ್ರ ಒಂದಿರುತ್ತೆ, ಒಂದೇ ಒಂದು ಔಟ್ಪುಟ್, ನೋ ಟೂ ಔಟ್ಪುಟ್ಸ್. ಅದಕ್ಕೆ ನಾವು ಲಾಜಿಕ್ ಗೇಟ್ಸ್ ಅಂತ ಕರಿತೀವಿ. ಲಾಜಿಕ್ ಗೇಟ್ಸ್ ಅನ್ನ ನಾವು ಸ್ವಿಚಿಂಗ್ ಸರ್ಕ್ಯೂಟ್ಸ್ ಅಲ್ಲಿ ಬಳಸ್ಕೊಂತೀವಿ. ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಈ ಗೇಟ್ಸ್ಗಳನ್ನ ಬಳಸ್ಕೊಂತೀವಿ. ಓಕೆ, ನೋಡಿ, ದರ್ ಈಸ್ ಆಲ್ವೇಸ್ ಎ ಟೈಮ್ ಡಿಲೇ ಬಿಟ್ವೀನ್ ಅನ್ ಇನ್ಪುಟ್ ಬೀಯಿಂಗ್ ಅಪ್ಲೈಡ್ ಆ್ಯಂಡ್ ಔಟ್ಪುಟ್ ರೆಸ್ಪಾಂಡಿಂಗ್. ಇಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ನಡುವೆ ಒಂದು ಟೈಮ್ ಲ್ಯಾಗಿಂಗ್ ಇರುತ್ತೆ, ಟೈಮ್ ಡಿಲೇ ಇರುತ್ತೆ. ದಿಸ್ ಈಸ್ ಅಬೌಟ್ ದ ಇಂಟ್ರೊಡಕ್ಷನ್ ಪಾರ್ಟ್.
ಇಲ್ಲಿ ಬೇಕಾದ್ರೆ ನಾನು ಇನ್ನೊಂದ್ಸರಿ ಏನಿದು 0 ವೋಲ್ಟ್ಸು 5 ವೋಲ್ಟ್ಸು ಏನಿದು ಅರ್ಥ ಅಂತ ನಾನು ತೋರಿಸ್ತೀನಿ. ಇಲ್ಲಿ ಹೇಗೆ ಅಂತಂದರೆ, ಲೆಟ್ ಸಪೋಸ್ ಒಂದು ಸೆಕೆಂಡ್, ಇಲ್ಲಿ ನೋಡಿ, ನಾನು ಹೇಳಿದೆ ಲಾಜಿಕ್ ಗೇಟ್ಸ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ನೋಡಿ, ಫಸ್ಟ್ ನಾವು ಸ್ಟಾರ್ಟಿಂಗ್ ಈಗ ಫಂಡಮೆಂಟಲ್ ಸ್ಟಾರ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ನೋಡಿ, ದಿಸ್ ಈಸ್ ಟೈಮ್ ಆಕ್ಸಿಸ್, ದಿಸ್ ಒನ್ ಈಸ್ ವೋಲ್ಟೇಜ್ ಆಕ್ಸಿಸ್ ಅಂತ ಹೇಳಿ. ಇದು 0 ವೋಲ್ಟ್ಸ್ ಇದೆ, ಮ್ಯಾಕ್ಸಿಮಮ್ ಇದು 5 ವೋಲ್ಟ್ಸ್ ಅಂತ ಕರೆಯೋಣ. ಟೈಮ್ ಇಂಟರ್ವಲ್ 0 ಇದ್ದಾಗ ವೋಲ್ಟೇಜ್ 0, ಸರಿನಾ? ವೆನ್ ಟಿ ಈಕ್ವಲ್ಸ್ 0, ವೋಲ್ಟೇಜ್ 0. ನಾವು ಟೈಮ್ ಇಂಟರ್ವಲ್ ಸ್ಟಾರ್ಟ್ಸ್ 1 ಸೆಕೆಂಡ್, 2 ಸೆಕೆಂಡ್, 3, 4, 5 ಆ್ಯಂಡ್ ಸೋ ಆನ್. ಈಗಿಲ್ಲೇನಾಯಿತು, ವೋಲ್ಟೇಜ್ ಗ್ರಾಜುಯಲಿ ಇನ್ಕ್ರೀಸ್ ಆಯಿತು, ಇಲ್ಲಿ ಸ್ಟಾರ್ಟ್ ಆಯಿತು, ಇಲ್ಲಿ ಎಂಡ್ ಆಯ್ತು ಅಂತ ಇಟ್ಕೊಳ್ಳೋಣ, ಮತ್ತೆ ಅಗೇನ್ ರೀಚಸ್ 0. ದಿಸ್ ಈಸ್ 5 ವೋಲ್ಟ್ಸ್. ಹಾಗೆ ನೆಕ್ಸ್ಟ್ ಮತ್ತೆ ಇನ್ಪುಟ್ ಕೊಡ್ತೀವಿ, ನೆಕ್ಸ್ಟ್ 5 ವೋಲ್ಟ್ಸ್. ನೋಡಿ, ಈ ರೀತಿ ಇನ್ಪುಟ್ ಏನಿದೆ ಅಲ್ಲಿ, ಇನ್ಪುಟ್ ಶುಡ್ ಬಿ 0 ವೋಲ್ಟ್ ಆರ್ 5 ವೋಲ್ಟ್. ಅಂದರೆ ಎಲೆಕ್ಟ್ರಾನಿಕ್ ಭಾಷೆಯಲ್ಲಿ ಈ ಗೇಟ್ಸ್ ಅಲ್ಲಿ ನಾನು ಹೇಳಿದೆ, ಲಾಜಿಕ್ ಗೇಟ್ಸ್ ಆರ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ವಿಚ್ ಮೇಕ್ಸ್ ಲಾಜಿಕ್ ಡಿಸಿಷನ್ ಅಂತ. ಲಾಜಿಕ್ ಡಿಸಿಷನ್ ಉಂಟು ಮಾಡ್ತದೆ. ಇಲ್ಲಿ 0 ಅಂದರೆ ಆಫ್ ಸ್ಟೇಟ್ ಅಂತ ಕರಿತೀವಿ, ಓಪನ್ ಸ್ಟೇಟ್ ಅಂತ ಕೂಡ ಕರಿತೀವಿ, ಓಪನ್. ಲೋ ವೋಲ್ಟೇಜ್, ಲೋ ವೋಲ್ಟೇಜ್. ಇನ್ನು ಮೈನಸ್ ಸ್ಟೇಟ್ ಅಥವಾ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಕೂಡ ಕರಿತೀವಿ, ಫಾಲ್ಸ್ ಸ್ಟೇಟ್ಮೆಂಟ್. ಇಲ್ಲಿ 0 ಬೈನರಿಯಲ್ಲಿ, ಬೈನರಿ ಸಿಸ್ಟಮ್ನಲ್ಲಿ ಕೂಡ ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ, ಬೈನರಿಯಲ್ಲಿ 0. ಇಲ್ಲಿ 5 ವೋಲ್ಟ್ಸ್ ಅಂದರೆ ಬೈನರಿಯಲ್ಲಿ 1. ನೋಡಿ, ಇದು ಆಫ್ ಸ್ಟೇಟ್ ಇದ್ರೆ 0, 5 ಅಂದರೆ ಆನ್ ಸ್ಟೇಟ್. ಇನ್ನು ಓಪನ್ ಅಂತ ಕರಿತೀವಿ 0 ಅಂದರೆ, 5 ಅಂದರೆ ಕ್ಲೋಸ್ಡ್. ಕ್ಲೋಸ್ಡ್ ಅಂದರೆ ಸ್ವಿಚ್ ಆನ್ ಅಂತ. ಇದನ್ನ ಹೈ ವೋಲ್ಟೇಜ್ ಅಂತ ಕೂಡ ಕರಿತೀವಿ. ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ 5 ವೋಲ್ಟ್ಸ್ ಇದೆ, ಹೈ ವೋಲ್ಟೇಜ್. ಇನ್ನು ಪ್ಲಸ್ ಅಂತ ಕೂಡ ಕರಿತೀವಿ, ಪ್ಲಸ್. ಓಕೆ, ಪ್ಲಸ್ ಸೈನ್. 0 ಅಂದರೆ ಮೈನಸ್ ಸೈನ್. ಓಕೆ, 5 ವೋಲ್ಟ್ಸ್ ಅನ್ನು ಇನ್ನೊಂದು ರೀತಿ ಹೇಳ್ಬೋದು, ಇದನ್ನ ಟ್ರೂ ಸ್ಟೇಟ್ಮೆಂಟ್ ಅಂತ ಕೂಡ ಕರಿತೀವಿ. ಓಕೆ, ನೋಡಿ, 0 ಅಂದರೆ ಬೈನರಿ ರೆಪ್ರೆಸೆಂಟೇಷನ್ 0, ಆಫ್ ಅಂತ ಕರಿತೀವಿ, ಓಪನ್ನು, ಲೋ ವೋಲ್ಟೇಜು, ಮೈನಸ್ಸು, ಫಾಲ್ಸ್ ಸ್ಟೇಟ್ಮೆಂಟ್. ಈ ರೀತಿ ಯಾವುದೇ ಒಂದು ಇದನ್ನ ಯೂಸ್ ಮಾಡ್ಕೋಬಹುದು ಭಾಷೆನ. 5 ವೋಲ್ಟ್ಸ್ ಅಂದರೆ ಬೈನರಿಯಲ್ಲಿ 1 ಅಂತ ಕರಿತೀವಿ, ಆನು, ಕ್ಲೋಸ್ಡ್ ಸ್ಟೇಟ್, ಹೈ, ಪ್ಲಸ್ ಸೈನ್ ಆ್ಯಂಡ್ ಟ್ರೂ. ಇಷ್ಟರಲ್ಲಿ ಯಾವುದನ್ನು ಕೂಡ ನಾವು ಪ್ರೆಸೆಂಟ್ ಮಾಡ್ಬೋದು. ಇಲ್ಲಿ ನಾವು ಸಾಮಾನ್ಯ ಲಾಜಿಕ್ ಗೇಟ್ಸಲ್ಲಿ ನಾವು ಇನ್ ದಿಸ್ ಕ್ಲಾಸ್ ವಿ ಕ್ಯಾನ್ ಯೂಸ್, ಇನ್ಸ್ಟೆಡ್ ಆಫ್ 0 and 5 volts we can use binary system, that is 0 and 1. 0 and 1 ಈ ಒಂದು ಬೈನರಿ ಸಿಸ್ಟಮ್ ಅನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಓಕೆ, ನೋಡಿ, ಇದನ್ನ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ. ಡಿಜಿಟಲಿ ಪರ್ಫಾರ್ಮ್ಸ್, ಲಾಜಿಕಲಿ ಇಟ್ ಪರ್ಫಾರ್ಮ್ಸ್. ಅಂದರೆ ಅನಲಾಗ್ ಸರ್ಕ್ಯೂಟ್ ಅಲ್ಲಿ, ಅನಲಾಗ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಈ ರೀತಿ ಇರುತ್ತೆ. ಸೈನಸಾಯ್ಡಲ್ ರೆಪ್ರೆಸೆಂಟೇಷನ್ ಈ ತರ ಯೂಸ್ ಮಾಡ್ತಾ ಹೋಗ್ತೀವಿ. 0 to with respect to time interval we can recognize voltage as well as current from 0 to maximum and maximum to 0 and so on. ಇಲ್ಲಿ ಕಂಟಿನ್ಯೂಸ್ ಇರ್ತದೆ, ಇಲ್ಲಿ ಕಂಟಿನ್ಯೂಸ್ ಇರಲ್ಲ. 0 and 5, 0 5 0 5. ಓಕೆ, ಈ ರೀತಿ ಇರುತ್ತೆ. ದಿಸ್ ಈಸ್ ಅಬೌಟ್ ದ digital electronics, that is how you can use some basic things in logic gates. Before going to
Logic gates, you should understand these concepts. Okay. Next ನಾವು ನೋಡೋದಾದ್ರೆ ನಾನು ಹೇಳಿದೆ ಇಲ್ಲಿ ಇನ್ಪುಟ್ ಯಾವಾಗಲೂ ಗೇಟ್ಸಲ್ಲಿ 2 ಇನ್ಪುಟ್ ಇರುತ್ತೆ. ಇಟ್ ಹ್ಯಾಸ್ ಮೋರ್ ದ್ಯಾನ್ 1 ಇನ್ಪುಟ್. ಇಲ್ಲಿ ಇನ್ಪುಟ್ ಏನಿದೆಯಲ್ಲ, ಇನ್ಪುಟ್ 2 ಆರ್ ಮೋರ್. ಔಟ್ಪುಟ್ ಏನಿದೆಯಲ್ಲ, ಇಲ್ಲಿ ಔಟ್ಪುಟ್ ಅಲ್ಲಿ ಓನ್ಲಿ 1 ಔಟ್ಪುಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದೊಂದು ಡಿಜಿಟಲ್ ಸರ್ಕ್ಯೂಟ್ ಅಂತ ಕರೆಯೋಣ. ಇದೊಂದು ಡಿಜಿಟಲ್ ಸರ್ಕ್ಯೂಟ್ ಸಿಸ್ಟಮ್ ಇದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಇದು ಇನ್ಪುಟ್ ಇಲ್ಲಿ ನಾವು 0 5 ವೋಲ್ಟ್ಸ್ ಅಥವಾ 0 ಬೈನರಿ 1 ಅಥವಾ ಆಫ್ ಆನ್ ಸ್ಟೇಟ್ ಅಂತ ಕರಿತೀವಿ. ಇಲ್ಲಿ 2 ಇನ್ಪುಟ್ ಇದೆ. ಇಲ್ಲಿ ಔಟ್ಪುಟ್ ಮಾತ್ರ ಓನ್ಲಿ 1. ದಿಸ್ ಈಸ್ ಔಟ್ಪುಟ್. ನೋಡಿ, ಇಟ್ ಹ್ಯಾಸ್ 2 ಇನ್ಪುಟ್ 0 and 5. ಕೆಲವೊಂದು ಸರಿ ಸರ್ಕ್ಯೂಟ್ ಅಲ್ಲಿ ಇನ್ನೊಂದು ಇನ್ಪುಟ್ ಅನ್ನು ಸೇರಿಸಬಹುದು. 3 ಇನ್ಪುಟ್ಸ್. ನೋಡಿ, ಇಟ್ ಹ್ಯಾಸ್ 1 ಇನ್ಪುಟ್ 2 ಇನ್ಪುಟ್ 3 ಇನ್ಪುಟ್, ಹಾಗೇನೆ 6 ಇನ್ಪುಟ್ 9 ಇನ್ಪುಟ್ಸ್. ಬಟ್ ಔಟ್ಪುಟ್ ಶುಡ್ ಬಿ ಓನ್ಲಿ 1. ಇದಕ್ಕೆ ನಾವು ಲಾಜಿಕ್ ಗೇಟ್ಸ್ ಅಂತ ಕರಿತೀವಿ. ಇಲ್ಲಿ ಇಟ್ ಪರ್ಫಾರ್ಮ್ಸ್. ನೋಡಿ, totally logic gates are nothing but electronic circuits which performs logic decision. Okay. Next, ಇಲ್ಲಿ ಬರೋಣ. ಟ್ರೂತ್ ಟೇಬಲ್. ಟ್ರೂತ್ ಟೇಬಲ್ ಅಂದ್ರೆ ಏನು ಅಂತ ಬರೋಣ. You see here, ನೋಡಿ, ಇದೆಲ್ಲ ನಾವು ಅರ್ಥ ಮಾಡ್ಕೊಂಡಾಯ್ತು. ಈಗ ವಾಟ್ ಡು ಯು ಮೀನ್ ಬೈ ಟ್ರೂತ್ ಟೇಬಲ್? ಟೋಟಲಿ ಟ್ರೂತ್ ಟೇಬಲ್ಸ್ ಆರ್ ಯೂಸ್ಡ್ ಟು ಹೆಲ್ಪ್ ಶೋ ದಿ ಫಂಕ್ಷನ್ ಆಫ್ ಲಾಜಿಕ್ ಗೇಟ್ಸ್. ಇಲ್ಲಿ ಲಾಜಿಕ್ ಗೇಟ್ ಫಂಕ್ಷನ್ಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಟೇಬಲ್ ಸಿಸ್ಟಮ್ ಅನ್ನ ಡ್ರಾ ಮಾಡ್ಕೊಂತೀವಿ ಅಷ್ಟೇ. ಅರ್ಥ ಆಯ್ತಲ್ಲ? ಪ್ರತಿಯೊಂದು ಲಾಜಿಕ್ ಗೇಟ್ಸಿಗೂ ಅಥವಾ ಲಾಜಿಕ್ ಸರ್ಕ್ಯೂಟ್ಸ್ಗೆ ಅದರದ್ದೇ ಆದ ಒಂದು ಫಂಕ್ಷನ್ ಇರ್ತದೆ. ಆ ಫಂಕ್ಷನ್ ಅನ್ನು ಟೇಬಲ್ ನಾವು ಇಂಡಿಕೇಟ್ ಮಾಡ್ತೀವಿ ಅಷ್ಟೇ. ದಟ್ ಈಸ್ ಅಬೌಟ್ ಟ್ರೂತ್ ಟೇಬಲ್. ಈ ಟ್ರೂತ್ ಟೇಬಲ್ ನಾವು ಹೆಂಗೆ ನಾವು ಅರ್ಥ ಮಾಡ್ಕೊಬಂದ್ರೆ, ಇದು ಹೌ ಇಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಅಂದರೆ ದ ಬಿಹೇವಿಯರ್ ಆಫ್ ಲಾಜಿಕ್ ಗೇಟ್ಸ್. ಲಾಜಿಕ್ ಗೇಟ್ಸ್ನ ಬಿಹೇವಿಯರ್ ಮೇಲೆ ನಾವು ಈ ಟ್ರೂತ್ ಟೇಬಲ್ಸನ್ನು ಅರ್ಥ ಮಾಡ್ಕೋಬೋದು. ಫಸ್ಟ್ ಒನ್ ನೋಡಿ, ಟ್ರೂತ್ ಟೇಬಲ್ ಏನೇನಿರುತ್ತೆ, ಹೇಗೆ ಅನ್ನೋಕ್ಕೆ. ಇಲ್ಲಿ ರೈಟ್ ಸೈಡ್ ನಿಮಗೆ ಡಯಾಗ್ರಾಮ್ ಕಾಣಿಸ್ತಾ ಇದೆ ನೋಡಿ. ಈ ಟ್ರೂತ್ ಟೇಬಲ್ ಅಲ್ಲಿ ದೇ ಶೋಸ್ ಹೌ ದ ಇನ್ಪುಟ್ಸ್ ಆಫ್ ಎ ಲಾಜಿಕ್ ಗೇಟ್ಸ್ ರಿಲೇಟ್ಸ್ ಟು ಇಟ್ಸ್ ಔಟ್ಪುಟ್ಸ್. ಓಕೆ, ಅಂದರೆ ಹೌ ದೇ ಆರ್ ರಿಲೇಟೆಡ್ ಅಂದರೆ ಇನ್ಪುಟ್ಗೂ ಔಟ್ಪುಟ್ಗೂ ಯಾವ ರೀತಿ ರಿಲೇಶನ್ಶಿಪ್ ಇದೆ ಅನ್ನೋ ತೋರಿಸುತ್ತದೆ. ಒಂದು ಯಾವಾಗಲೂ ಗೇಟ್ಸ್ ಇನ್ಪುಟ್ಸ್ ಅನ್ನ ಲೆಫ್ಟ್ ಸೈಡ್ ಕಾಲಮ್ ಅಲ್ಲಿ ಬರೀತೀವಿ ನೋಡಿ. ಈ ಲೆಫ್ಟ್ ಸೈಡ್ ಕಾಲಮ್ ಇದೆಲ್ಲ ಪೂರ್ತಿ ಇದೆಲ್ಲ ಇನ್ಪುಟ್ ಕಾಲಮ್ಸ್. ಇನ್ಪುಟ್ ಕಾಲಮ್ ನೋಡಿ, ಎ ಬಿ ಸಿ ಡಿ ಅಂಡ್ ಸೋ ಆನ್. ಇಲ್ಲಿ 4 ಇನ್ಪುಟ್ ಬರ್ತದೆ, ಎ ಬಿ ಸಿ ಡಿ ಅಂಡ್ ಸೋ ಆನ್. ಇವು ಇನ್ಪುಟ್ ನೇಮ್. ನಾವು ಲಾಜಿಕ್ ಗೇಟ್ಸ್ಗೆ ಇನ್ಪುಟ್ ಅಂತ ಕೊಡಬೇಕಾದ್ರೆ 0 ವೋಲ್ಟ್ಸ್ 5 ವೋಲ್ಟ್ಸ್ ಅಂದ್ರೆ 0 ಅಂದ್ರೆ ಎ ಅಂತ ಕರಿತೀವಿ, 5 ವೋಲ್ಟ್ಸ್ ಅಂದ್ರೆ ಬಿ ಅಂತ ಕರಿತೀವಿ, ಅಥವಾ 5 ವೋಲ್ಟ್ಸ್ ಎ ಅಂತ ಕರೀಬಹುದು, 0 ವೋಲ್ಟ್ಸ್ ಬಿ ಅಂತ ಕರೀಬಹುದು. ಅದಕ್ಕೆ ಇನ್ಪುಟ್ ಗೆ ಒಂದು ಹೆಸರನ್ನ ಕೊಡಬೇಕು, ನೇಮನ್ನ. ಹಾಗಾಗಿ ನಾವು ಆ ಕಾಲಮ್ ನಲ್ಲಿ ಇನ್ಪುಟ್ ಎಷ್ಟಿರ್ತವೆ, 2 1 ಇದ್ರೆ 1, 3 ಇದ್ರೆ 3, 4 ಇದ್ರೆ 4, ಈ ರೀತಿ ಇನ್ಪುಟ್ ನೇಮ್ ಅನ್ನ ಕೊಡೋದು ಇನ್ ಟರ್ಮ್ಸ್ ಆಫ್ ಎ ಬಿ ಸಿ ಡಿ ಆರ್ ಎಕ್ಸ್ ವೈ ಝೆಡ್ ಸೋ ಆನ್. ಹಾಗೇನೆ ಈ ಇನ್ಪುಟ್ಸ್ ಅನ್ನು ನಾವು ಬೈನರಿ ನಂಬರ್ಸ್ ಕೊಡೋದ್ರ ಮುಖಾಂತರ ನಾವು ಟ್ರೂತ್ ಟೇಬಲ್ ನಲ್ಲಿ ಬರೀತಾ ಹೋಗ್ತೀವಿ. ಬೈನರಿ ನಂಬರ್ಸ್ ಅನ್ನ ಕೊಡೋದ್ರ ಮುಖಾಂತರ ನಾನು ಹೇಳಿದೆ ಡೆಸಿಮಲ್ 0 ವೋಲ್ಟ್ಸ್, ಮ್ಯಾಕ್ಸಿಮಮ್ ಅಂದ್ರೆ 5 ವೋಲ್ಟ್ಸ್. ಇಷ್ಟೇ ಸಾಧ್ಯ ಲಾಜಿಕ್ ಗೇಟ್ಸ್ ಕೊಡಲಿಕ್ಕೆ. ಇಲ್ಲಿ ವೇರಿಯಬಲ್ ವೋಲ್ಟ್ಸ್ ಅನ್ನ ಕೊಡಲ್ಲ. ವೋಲ್ಟೇಜ್ ವೇರಿಯಬಲ್ ಇದ್ರೆ ಸೈನಸಾಯ್ಡಲ್, ಅದನ್ನ ನಾವು ಅನಲಾಗ್ ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಐದರ್ 0 ಆರ್ ಮ್ಯಾಕ್ಸಿಮಮ್ 0 ಮ್ಯಾಕ್ಸಿಮಮ್ ಅಂದ್ರೆ 5 ವೋಲ್ಟ್ಸ್ ಇಟ್ಕೊಂಡಿವಿ, ಅಥವಾ ಬೈನರಿಯಲ್ಲಿ 0 ಅಂದ್ರೆ ಲೋ
1 ಅಂದ್ರೆ ಹೈ ಬೈನರಿ, 0 ಅಥವಾ 1 ಸ್ಟೇಟ್, 0 ಆರ್ 1. ಓಕೆ, ಇಲ್ಲಿ ಇನ್ಪುಟ್ಸ್ ನೋಡಿ, ಎ ಗೆ 0 ಇದೆ, ಬಿ ಗೆ 0 ಇದೆ, ಸಿ ಗೆ 0 ಇದೆ, ಡಿ ಗೆ 0 ಇದೆ. ಈ ರೀತಿ ಇನ್ಪುಟ್ಸ್ ಅನ್ನು ನಾವು ಬೈನರಿ ಸಿಸ್ಟಮ್ ಅನ್ನು ಕೊಡೋದು. ಅಥವಾ 0 0 0 1 ಅಥವಾ 1 0 0 1 ಅಥವಾ 1 1 1 1 ಈ ರೀತಿ ಇನ್ಪುಟ್ಸ್ ಅನ್ನ ಎ ಬಿ ಸಿ ಅಂತ ಏನು ನೇಮ್ ಹೆಸರನ್ನ ಕೊಟ್ಟಿದೀವಿ ಆ ಕಾಲಮ್ಗೆ ಆ ಇನ್ಪುಟ್ಸ್ ಆ ಸರ್ಕ್ಯೂಟ್ ಏನು ನಾವು ಫೀಡ್ ಮಾಡಬೇಕು ವೋಲ್ಟೇಜ್ ಅನ್ನ 0 1 ಸ್ಟೇಟ್ ಅಲ್ಲಿ ನಾವು ಫೀಡ್ ಮಾಡ್ತಾ ಹೋಗ್ತೀವಿ. ಅವನ್ನ ಈ ಕಾಲಮ್ಸ್ ಏನಿದಾವಲ್ಲ, ಎ ಕೆಳಗಡೆ ಕಾಲಮ್ಸ್, ಅದಕ್ಕೆ ಬಿ ಕೆಳಗಡೆ ಇರ್ತಕ್ಕಂಥದ್ದು, ಸಿ ಕೆಳಗಡೆ, ಡಿ ಕೆಳಗಡೆ ಇರ್ತಕ್ಕಂಥ ಆ ಕಾಲಮ್ಸ್ ಗೆ ಎಂಟ್ರಿ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ಅಬೌಟ್ ಇನ್ಪುಟ್ಸ್. ಔಟ್ಪುಟ್ ಅಂದ್ರೆ ಔಟ್ಪುಟ್ ಒಂದು ಕಾಲಮ್ ಇದೆ, ಅದು ಅದರ ಪಕ್ಕದಲ್ಲಿ ರೈಟ್ ಸೈಡ್ ಅಲ್ಲಿ. ಓಕೆ, ಆ ಔಟ್ಪುಟ್ ಅನ್ನ ನಾವು ಈ ರೈಟ್ ಸೈಡ್ ಕಾಲಮ್ ನಲ್ಲಿ ನಾವು ತಗೊಂತೀವಿ. ಓಕೆ, ಟೋಟಲ್ ಆಗಿ ಇನ್ಪುಟ್ ಏನ್ ಕೊಡ್ತಾ ಹೋಗ್ತಾರೆ ಔಟ್ಪುಟ್ ಕರೆಸ್ಪಾಂಡಿಂಗ್ ರೋ ನಲ್ಲಿ ಔಟ್ಪುಟ್ ಬರ್ತಾ ಹೋಗುತ್ತೆ ಆ ಕಾಲಮ್ ನಲ್ಲಿ. ಕರೆಸ್ಪಾಂಡಿಂಗ್ ರೋ ನೋಡಿ, ಈ ರೋಗೆ 0 0 0 0 ಇದ್ರೆ ಔಟ್ಪುಟ್ ಇಲ್ಲಿ ಏನ್ ಬರುತ್ತೆ ಅದು ಇಲ್ಲಿ ಬರೀತೀವಿ. 0 0 0 0 1 ಇದೆ, ನೆಕ್ಸ್ಟ್ ಇಲ್ಲಿ ಏನು ಔಟ್ಪುಟ್ ಬರುತ್ತೆ ಬರೀತೀವಿ. ಅಥವಾ 1 ಬರಬಹುದು, 0 ಬರಬಹುದು. ಏನ್ ಇನ್ಪುಟ್ ಕೊಡ್ತೀವಿ ಅದು ಔಟ್ಪುಟ್ ಅನ್ನ ಇಲ್ಲಿ ಬರೀತಾ ಹೋಗ್ತೀವಿ. ದಿಸ್ ಈಸ್ ಅಬೌಟ್ ದ ಟ್ರೂತ್ ಟೇಬಲ್. ಟೋಟಲ್ ಆಗಿ ಟ್ರೂತ್ ಟೇಬಲ್ ಅಲ್ಲಿ ನೀವು ಲಾಜಿಕ್ ಗೇಟ್ಸ್ ಅನ್ನು ಯೂಸ್ ಮಾಡ್ಕೊಂಡು ಎಷ್ಟು ಇನ್ಪುಟ್ ಅನ್ನು ಕೊಟ್ಟಿರ್ತಾ ಇನ್ಪುಟ್ ನೇಮ್ ಅನ್ನು ಕೊಡಿ, ಎ ಬಿ ಸಿ ಆರ್ ಡಿ ಎಕ್ಸೆಟ್ರಾ. ರೆಸ್ಪೆಕ್ಟಿವ್ ಕಾಲಮ್ಸ್ ಅದರ ಕೆಳಗಡೆ ಏನು ನೇಮಿಂಗ್ ಮಾಡಿದ್ರೆ ಅದರ ಕೆಳಗಡೆ ಎಲ್ಲ ಇನ್ಪುಟ್ಸ್ ಎಷ್ಟು ಕೊಡ್ತೀರ ಅದನ್ನ ಇಲ್ಲಿ ಬರೀತಾ ಹೋಗಿ. ಔಟ್ಪುಟ್ಸ್ ಅನ್ನು ನಾವು ಇನ್ನೊಂದು ಪಕ್ಕದ ರೈಟ್ ಸೈಡ್ ನಲ್ಲಿ ಇದಕ್ಕೆ ಅಟ್ಯಾಚ್ ಆಗಿ ಆ ರೆಸ್ಪೆಕ್ಟಿವ್ ರೋ ಏನಿದೆ ಇನ್ಪುಟ್ ರೋ ಅದ್ರ ಪಕ್ಕದಲ್ಲೇ ಔಟ್ಪುಟ್ ಅನ್ನ ಏನು ಪರ್ಫಾರ್ಮ್ ಮಾಡುತ್ತೆ ಗೇಟ್ ಆ ವ್ಯಾಲ್ಯೂಸ್ ಅನ್ನು ಇಲ್ಲಿ ಬರೀತಾ ಹೋಗ್ತೀವಿ. ದಿಸ್ ಈಸ್ ಅಬೌಟ್ ದ ಟ್ರೂತ್ ಟೇಬಲ್. ಓಕೆ, ನೆಕ್ಸ್ಟ್ ಈಗ ನಿಮಗೆ ಅರ್ಥ ಆಗ್ತಾ ಬರ್ತದೆ ಆ ಟ್ರೂತ್ ಟೇಬಲ್. ಅದಕ್ಕೆಲ್ಲ ಏನು ತೀರಾ ತಲೆ ಕೆಡಿಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಈಗ ಹೇಳೋದನ್ನ ಕ್ಲೀನ್ ಕೇಳಿಸ್ಕೊಳ್ಳಿ. ಇಲ್ಲಿಂದ ನಿಮಗೆ ನೀಟಾಗಿ ನಿಮಗೆ ಅರ್ಥ ಆಗಬೇಕು ಲಾಜಿಕ್ ಗೇಟ್ಸ್. ವಾಟ್ ಆರ್ ಲಾಜಿಕ್ ಗೇಟ್ಸ್? ಓಕೆ, ನಾನು ಹೇಳಿದ ಲಾಜಿಕ್ ಗೇಟ್ಸ್ ಅಂದ್ರೆ ಏನದು? ಲಾಜಿಕ್ ಗೇಟ್ಸ್ ಅಂದ್ರೆ ಲಾಜಿಕ್ ಗೇಟ್ಸ್ ಆರ್ ನಥಿಂಗ್ ಬಟ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ಓಕೆ, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಂದ್ರೆ which performs logic decision, which makes logic decision. Okay, ಇವನ್ನ ಡಿಜಿಟಲ್ ಸಿಸ್ಟಮ್ ಅನ್ನ ಯಾವ ಲಾಜಿಕ್ ಗೇಟ್ಸ್ ಇಂದಲೇ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಯಾವ ಗೇಟ್ಸ್ ಅಂದ್ರೆ ಲಾಜಿಕ್ ಗೇಟ್ಸ್ ಅಂದ್ರೆ AND ಗೇಟ್ ನೋಡಿ, AND ಗೇಟ್ ಇದೆ, OR ಗೇಟ್ ಇದೆ, ನಾಟ್, NAND, NOR ಗೇಟ್, ಎಕ್ಸ್ಕ್ಲೂಸಿವ್ OR ಗೇಟ್, XOR ಗೇಟ್, exclusive NOR gate, XNOR gates. The basic operations are described here. On the truth table mukantra, with the help of truth table, we can discuss the gates. All gates are discussed. ಇಲ್ಲಿ very fundamental gates ಅಂದ್ರೆ AND gate, OR gate, NOT gate. These three are basic gates, fundamental gates ಅಂತ ಕರೀತೀವಿ. Okay. ಹಾಗೇನೇ ಜೊತೆಗೆ ಅಡಿಷನ್ ಆಗಿ ಇನ್ನೂ ಎರಡಿದಾವೆ, NAND ಗೇಟ್, NOR ಗೇಟ್, XOR ಗೇಟ್ ಅಂತ. ಈಗ ಈ ಬೇಸಿಕ್ ಗೇಟ್ಸ್ ಅನ್ನು ನೋಡೋಣ. ಇವಿಷ್ಟನ್ನು ಈ 6 ಗೇಟ್ಸ್ ಅನ್ನು ನೋಡೋಣ. ಲೆಟ್ ಅಸ್ ಸಿ ಒನ್ ಬೈ ಒನ್ ಇನ್ ಡೀಟೇಲ್. ಇಲ್ಲಿ AND ಗೇಟ್ ಅಂತ ತಗೋಣ ನೋಡಿ. AND ಗೇಟ್ ಸಿಂಬಲ್ ಇಲ್ಲಿ ಏನು ಕಾಣಿಸ್ತಾ ಇದೆ, AND ಗೇಟ್ ಸಿಂಬಲ್ ಇದು ಈ ರೀತಿನೇ ಬರೆಯೋದು. ಇದು ಯಾಕೆ ಏನಂತ ಹೇಳೋಣ. ನೆಕ್ಸ್ಟ್ ಇದಕ್ಕೆ ಕರೆಸ್ಪಾಂಡಿಂಗ್ ಟ್ರೂತ್ ಟೇಬಲ್, ಇದು ಟ್ರೂತ್ ಟೇಬಲ್. ಓಕೆ, ಇಲ್ಲಿ AND ಗೇಟ್ ಅಂತ ಯಾವಾಗ ಕರಿತೀವಿ ನೋಡಿ. AND ಗೇಟ್ is electronic circuit that gives only one output. It has two inputs. ಸಾಮಾನ್ಯವಾಗಿ ಎಲ್ಲ ಗೇಟ್ಸ್ಗಳು ನಾವು ಇಲ್ಲಿ ಹೇಳ್ತಕ್ಕಂಥದ್ದು only one output ಇರುತ್ತೆ, 2 ಇನ್ಪುಟ್ ಇರುತ್ತೆ. AND ಗೇಟ್ ಅನ್ನೇ ನಾವು ಹೇಳಬೇಕಂದ್ರೆ, ಡಿಫೈನ್ ಮಾಡಬೇಕಂದ್ರೆ, output is high only if all its inputs are high. ಇಲ್ಲಿ ಔಟ್ಪುಟ್ ಹೈ ಆಗಬೇಕಂದ್ರೆ ಹೈ ಎಷ್ಟು 5 volts ಅಥವಾ ಬೈನರಿಯಲ್ಲಿ 1, ಲೋ ಅಂದ್ರೆ ಎಷ್ಟು 0, ಬೈನರಿಯಲ್ಲಿ 0 1 ಸ್ಟೇಟ್. ಹೌದಾ, ನಾನು ಹೇಳ್ತಿರೋದ್ರಲ್ಲಿ ಔಟ್ಪುಟ್ ಯಾವಾಗಲೂ ಹೈ ಇರಬೇಕು ಅಂದ್ರೆ 1 ಸ್ಟೇಟ್ ಅಲ್ಲಿ ಇರಬೇಕು. ಇಲ್ಲಿ ಏನಿದೆ ಎ ಬಿ ವ್ಯಾಲ್ಯೂ ಆನ್ಸರ್ 1 ಇರಬೇಕು. 1 ಇರಬೇಕಂದ್ರೆ ಎ ಮತ್ತೆ ಬಿ ಇನ್ಪುಟ್ಸ್ ಏನಿದಾವಲ್ಲ ಇವೆರಡಕ್ಕೂ ನಾವು ಇನ್ಪುಟ್ ಆಪರೇಷನ್ ಅಲ್ಲಿ 1 ಇರಬೇಕು. ಅಂದ್ರೆ when both the inputs and the circuit that gives a high output
ಓನ್ಲಿ ಇಫ್ ಆಲ್ ಇಟ್ಸ್ ಇನ್ಪುಟ್ಸ್ ಆರ್ ಹೈ. ನೋಡಿ ಔಟ್ಪುಟ್ ಹೈ ಆಗಬೇಕಂದ್ರೆ ಇನ್ಪುಟ್ ಎರಡೂ ಹೈ ಇರಬೇಕು. ಆಲ್ ದ ಇನ್ಪುಟ್ಸ್ ಆರ್ ಹೈ. ಇದನ್ನ ನಾವು ಆ್ಯಂಡ್ ಗೇಟ್ ಅಂತ ಕರಿತೀವಿ. ಇದನ್ನ ಆ್ಯಂಡ್ ಗೇಟ್ ಅಂದ್ರೆ ಇಲ್ಲಿ ಇದು ಬರೀಬೇಕಾದ್ರೆ ಆಕ್ಚುಲಿ ಎ ಡಾಟ್ ಬಿ ಅಂತ ಬರೀಬೇಕು. ಇಲ್ಲಿ ಒಂದು ಚಿಕ್ಕಿ ಇದೆ, ಇಟ್ ಈಸ್ ಒಮಿಟೆಡ್. ಅಂದ್ರೆ ಇಲ್ಲಿ ನಾವು ಬರೀತಾ ಡಾಟ್ ಅನ್ನ ಬಿಡ್ತೀವಿ ಅಷ್ಟೇ. ಎ ಬಿ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಗೇಟ್ ಪರ್ಫಾರ್ಮೆನ್ಸ್ ಪ್ರಾಡಕ್ಟ್, ಇಟ್ ಪರ್ಫಾರ್ಮ್ಸ್ ಪ್ರಾಡಕ್ಟ್ ಅನ್ನ ಅಂದ್ರೆ ಮಲ್ಟಿಪ್ಲಿಕೇಶನ್ ಅನ್ನ ಪರ್ಫಾರ್ಮ್ ಮಾಡುತ್ತೆ. ಇಲ್ಲಿ ಆ್ಯಂಡ್ ಆಪರೇಷನ್ ಅಂತ ಕರಿತೀವಿ. ಎ ಡಾಟ್ ಬಿ ಅಂದ್ರೆ ಆ್ಯಂಡ್ ಆಪರೇಷನ್. ಇದನ್ನ ಇನ್ನು ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ಸಿ ಹಿಯರ್, ಇಲ್ಲಿ ನೋಡಿ, ಇಲ್ಲಿ ನಾವು just a minute, I will show. AND gate ನೋಡಿ, AND gate is electron circuit ಅಂತ ಹೇಳಿದ್ವಿ. ಇಲ್ಲಿ ನೋಡಿ ಎ ಗೆ ಇದು ಆಕ್ಚುಲಿ ಇದು ಬರೀಬೇಕಾದ್ರೆ ಎ ಅಂಡ್ ಬಿ, ಇಲ್ಲಿ ಏನು ಚಿಕ್ಕ ಇಡ್ತೀವಲ್ಲ ಡಾಟ್, ಇದು ಆಕ್ಚುಲಿ ಇದು ಆನ್ಸರ್ ಔಟ್ಪುಟ್. ಇದು ಔಟ್ಪುಟ್ ಏನಿದೆ ಇಲ್ಲಿ, ದಿಸ್ ಈಸ್ ಔಟ್ಪುಟ್ ಎ ಬಿ. ಎ ಡಾಟ್ ಬಿ ಅಂದ್ರೆ ಡಾಟ್ ಬಿ ಅಂತ ಓದಂಗಿಲ್ಲ ಎಲೆಕ್ಟ್ರಾನಿಕ್ ಭಾಷೆಯಲ್ಲಿ. ಇದನ್ನ ಈ ಡಾಟ್ ಅನ್ನ ಅಂಡ್ ಅಂತ ಕರಿತೀವಿ. ಎ ಅಂಡ್ ಬಿ ಅಂತ. ಎ ಅಂಡ್ ಬಿ ಅಂದ್ರೆ ಅದನ್ನ ಬರಿಬೇಕಾದ್ರೆ ನಾವು ಜನರಲ್ ಆಗಿ ನಾವು ಬರಿತಾ ಎ ಬಿ ಅಂತಾನೆ ಬರ್ಬಿಡ್ತೀವಿ. ಓಕೆ, ಬೋತ್ ಆರ್ ಸೇಮ್. ಆಕ್ಚುಲಿ ಬರೆಯೋದು ಎ ಡಾಟ್ ಬರೆದು ಬಿ ಬರೀಬೇಕು. ಡಾಟ್ ಅನ್ನೋದು ಏನಿದು ಅಂಡ್ ಆಪರೇಷನ್. ಇಟ್ ಶೋಸ್ ಅಂಡ್ ಆಪರೇಷನ್. ಇದೆ ನೋಡಿ, ಅಂಡ್ ಆಪರೇಷನ್. ಡಾಟ್ ಅನ್ನೋದು ಅಂಡ್ ಆಪರೇಷನ್ ತೋರಿಸುತ್ತೆ. ಅಂಡ್ ಆಪರೇಷನ್ ಅಲ್ಲಿ ಏನು ಹೇಳುತ್ತೆ, ಟೋಟಲಿ ದೀಸ್ ಲಾಜಿಕ್ ಗೇಟ್ಸ್ ಯುಟಿಲೈಸಸ್ ದ ಬೂಲಿಯನ್ ಆಲ್ಜಿಬ್ರಾ. ಬೂಲಿಯನ್ ಫಂಕ್ಷನ್ಸ್ ಅನ್ನು ಯೂಸ್ ಮಾಡ್ಕೊಳುತ್ತೆ. ಬೂಲಿಯನ್ ಫಂಕ್ಷನ್ಸ್ ಅನ್ನೋದು ಈ ಒಂದು ಆಲ್ಜಿಬ್ರಾ, ಇದು ಲಾಜಿಕಲಿ ಮೇಡ್ ಬೈ ಜಾರ್ಜ್ ಬೂಲಿ. ಜಾರ್ಜ್ ಬೂಲಿಯನ್ ಈ ಒಂದು ಬೂಲಿಯನ್ ಆಲ್ಜಿಬ್ರಾನ ಇಂಪ್ಲಿಮೆಂಟ್ ಮಾಡ್ತಾನೆ. ಹಾಗಾಗಿ ಇದನ್ನ ಬೂಲಿಯನ್ ಆಲ್ಜಿಬ್ರಾನ ಅಂತ ಕರಿತೀವಿ. ಆ ಬೂಲಿಯನ್ ಆಲ್ಜಿಬ್ರಾದಲ್ಲಿ ಬರ್ತಕ್ಕಂಥ ಬೂಲಿಯನ್ ಫಂಕ್ಷನ್ಸ್ ಏನಿದಾವಲ್ಲ, ಆ ಫಂಕ್ಷನ್ಸ್ ಅನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನಾವು ಗೇಟ್ಸ್ ಅನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಈ ಬೂಲಿಯನ್ ಫಂಕ್ಷನ್ಸ್ ಅನ್ನು ನಾವು ಈ ಗೇಟ್ಸ್ ಸಮೇತನೇ ಒಂದು ಒಟ್ಟೊಟ್ಟಿಗೆನೆ ಹೇಳ್ಕೊಂತ ಹೋಗ್ತೀವಿ. ನೆಕ್ಸ್ಟ್ ಇದ ಗೇಟ್ಸ್ ಮುಗಿದ ನಂತರ ಬೇಸಿಕ್ ಗೇಟ್ಸು ಬೂಲಿಯನ್ ಫಂಕ್ಷನ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಡೀಟೇಲ್ ಆಗಿ. ನೋಡಿ, ಇಲ್ಲಿ ಔಟ್ಪುಟ್ ಇದೆ ವೈ ಅಂತ ಕರೆಯೋಣ. ವೈ ಈಕ್ವಲ್ಸ್ ಎ ಬಿ ಅಂದ್ರೆ ಎ ಅಂಡ್ ಬಿ. ಈ ಅಂಡ್ ಗೇಟು ಮಲ್ಟಿಪ್ಲಿಕೇಶನ್ ನ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿದೆ, ಪ್ರಾಡಕ್ಟ್. ಈಗ ಫಾರ್ ಎಕ್ಸಾಂಪಲ್ ಎಗೆ 0 ಕೊಡೋಣ, ಬಿಗೆ 0 ಕೊಡೋಣ. ನೋಡಿ, ಎಗೆ 0 ವೋಲ್ಟ್ಸು, ಬಿಗೆ 0 ವೋಲ್ಟ್ಸು. ಔಟ್ಪುಟ್ ಏನಾಯ್ತು, 0 ಇಂಟು 0. 0 ಅಂಡ್ 0 ಅಂದ್ರೆ 0. ನೋಡಿ, ಇದು ಮಾಮೂಲು ಆಲ್ಜಿಬ್ರಾದಲ್ಲಿ 0 ಇಂಟು 0 ಅಂದ್ರೆ ಮಾಮೂಲು ಆಲ್ಜಿಬ್ರಾದಲ್ಲಿ 0 ಇಂಟು 0 ಅಂದ್ರೆ 0. ಇಲ್ಲಿ ಬೂಲಿಯನ್ ಆಲ್ಜಿಬ್ರಾದಲ್ಲಿ 0 ಅಂಡ್ 0 ಅಂದ್ರೆ 0. ಓಕೆ, ನೋಡಿ ಎಗೆ 0 ಇದೆ, ಇಲ್ಲಿ ಎಗೆ 0, ಬಿಗೆ 0. ಔಟ್ಪುಟ್ ಏನಾಯ್ತು 0. ಅಂದ್ರೆ ಎಗೆ 0 ವೋಲ್ಟ್ಸು, ಬಿಗೆ 0 ವೋಲ್ಟ್ಸ್ ಕೊಟ್ಟಾಗ ಔಟ್ಪುಟ್ಟು 0 ವೋಲ್ಟ್ಸ್. ಹಾಗೇನೆ ಎರಡನೇದು ಔಟ್ಪುಟ್ಗೆ ವೈ ಅಂತ ಕರೆಯೋಣ. ವೈ ಕೋಸ್ ಎ ಬಿ ಅಂತಿದೆ. ಈಗ ಎರಡನೇ ಬೈನರಿ ಯಾವುದು, 0 ಅಂಡ್ 1 ಸ್ಟೇಟ್. ನೋಡಿ, ಈ 0 ಅಂಡ್ 1 ಇದಾವಲ್ಲ, ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಕಾಂಬಿನೇಷನ್ ಮಾಡಿ ಕೊಡ್ತಾ ಹೋಗೋದು ಲಾಜಿಕಲಿ. ಎಗೆ 0 ವೋಲ್ಟ್ಸ್ ಕೊಡೋಣ, ಬಿಗೆ 1 ವೋಲ್ಟ್ಸ್ ಕೊಡೋಣ. ಔಟ್ಪುಟ್ ಏನಾಯ್ತು ಈಗ ಇಲ್ಲಿ, ಔಟ್ಪುಟ್ ಈಸ್ 0. ಮಾಮೂಲು ಆಲ್ಜಿಬ್ರಾದಲ್ಲಿ 0 ಇಂಟು 1 ಅಂದ್ರೆ 0ನೇ. ಇಲ್ಲಿ 0 ಅಂಡ್ 1 ಅಂದ್ರೂ ಕೂಡ ಇಲ್ಲಿ 0ನೇ. ನೋಡಿ, ಔಟ್ಪುಟ್ 0 ಆಯ್ತು. ನೋಡಿ, ಇಲ್ಲಿ ಟ್ರೂತ್ ಟೇಬಲ್ ನಲ್ಲಿ 0 ಇದೆ, ಬಿಗೆ 1 ಇದೆ. ಔಟ್ಪುಟ್ ಎ ಬಿ ಏನಿದೆ 0 ಆಯ್ತು. 0 1 ಕೊಟ್ಟಾಗ ನಿಮ್ಮ ಸರ್ಕ್ಯೂಟ್ ಅಲ್ಲಿ ಔಟ್ಪುಟ್ 0 ಇರುತ್ತೆ. ಇದು ಎರಡನೇ ಆಯ್ತು. ಮೂರನೇದು ಟ್ರೂತ್ ಟೇಬಲ್ ಅಲ್ಲಿ ಇದೆ 1 ಅಂಡ್ 0 ಕೊಡಿ. ಈಗ 0 1 ಕೊಟ್ಟಿದ್ದಾರೆ, ಉಲ್ಟಾ 1 0 ಕೊಡಿ. ನೋಡಿ, y ಈಕ್ವಲ್ಸ್ 1 ಅಂಡ್ 0, ಇಟ್ ಗಿವ್ಸ್ 0. ಇಲ್ಲೂ ಕೂಡ ಅಷ್ಟೇ. ಬೂಲಿಯನ್ ಆಲ್ಜಿಬ್ರಾದಲ್ಲಿ 1 ಅಂಡ್ 0 ಅಂದ್ರೆ 1 ಇಂಟು 0 ಅಂದ್ರೆ 0. ಆರ್ಡಿನರಿ ಆಲ್ಜಿಬ್ರಾದಲ್ಲಿ 1 ಇಂಟು 0 ಅಂದ್ರೆ 0ನೇ. ನೆಕ್ಸ್ಟ್ ನೋಡಿ, ಇಲ್ಲಿ ಎಗೆ 1 ಇದೆ, ಬಿಗೆ 0 ಇದೆ, ಎ ಬಿ 0. ನಾಲ್ಕನೇದು
y equals a and b. a ಗೆ ಏನಿದೆ 1 ಇದೆ, and ಡಾಟ್ ಅಂದ್ರೆ and ಅಂದ್ರೆ ಮಲ್ಟಿಪ್ಲಿಕೇಶನ್ 1, b ಗೆ 1 ಇದೆ, a ಗೆ 1 ಇದೆ, b ಗೆ 1 ಇದೆ. ಮಾಮೂಲು ಆಲ್ಜಿಬ್ರಾದಲ್ಲಿ 1 into 1 ಅಂದ್ರೆ ಏನು? 1 into 1 ಅಂದ್ರೆ 1. ಇಲ್ಲಿ 1 into 1 ಅಂದ್ರೆ ಇಲ್ಲೂ ಕೂಡ 1. ಔಟ್ಪುಟ್ ಈಸ್ 1. ನೋಡಿ 1 and 1 ಅಷ್ಟೇ ಕೊಡಬೇಕು. 1 and 1 ಅಂದ್ರೆ ಏನಿದು? 1 ಅಂದ್ರೆ ಹೈ, ಇನ್ಪುಟ್ ಹೈ, ಇದು ಕೂಡ ಹೈ ಇದೆ. ಔಟ್ಪುಟ್ ಏನಾಯ್ತು? ಹೈ ಆಯ್ತು. ಅಂದ್ರೆ 1 ಅಂದ್ರೇನು? 5 volts. b ಗೆ 1 ಇದೆ, 5 volts. 5 and 5 volts ಕೊಟ್ರೆ 5 volts ಬರುತ್ತೆ, ನಾಟ್ 25. 5 into 5 ಅಂದ್ರೆ ನಾಟ್ 25. ಬೂಲಿಯನ್ ಆಲ್ಜಿಬ್ರಾದಲ್ಲಿ 5 into 5 ಅಂದ್ರೆ 5ನೇ. ಮಾಮೂಲು ಆಲ್ಜಿಬ್ರಾದಲ್ಲಿ 5 into 5 is 20.